गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरुवे नमः तस्मै श्री गुरुवे नमः। परम पूज्य ಶ್ರೀಮದ್ ಜಗದ್ಗುರು ಶಿವಾವತಾರ್ಯಾದಂಥ ಜಗದ್ಗುರು ಶಿವಾನಂದಪ್ಪವರ ಜೀವನಕ್ಕೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ಪರಮ ಪೂಜ್ಯ ವೈರಾಗ್ಯಮೂರ್ತಿಯಾದ ಜಗದ್ಗುರು ಪೂರ್ಣಾನಂದರವರ ಜೀವನಕ್ಕೆ ನತಮಸ್ತಕ ಮಾಡಿ, ನಡೆದಾಡು ದೇವರು ಮಾತನಾಡು ದೇವರು ಎಲ್ಲ ಜೀವಿಗಳನ್ನ ಉದ್ಧಾರ ಮಾಡತಕ್ಕಂಥ ನಿರಾವರಿ ಸದ್ಗುರು ಶ್ರೀ ಬ್ರಹ್ಮನೇಶ್ವರ ಸದ್ಗುರು ಸಂತಾನಂದಪ್ಪ ದೇವರ ಜೀವಿತರಣಕ್ಕೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ಅಧಿಕ ಮಾಸದ ನಿಮಿತ್ತ ಮೊದಲು ಮಾಡಿಕೊಂಡು ಕೋಟಿ ಜಗಜ್ಞ ಕಾರ್ಯಕ್ರಮದಲ್ಲಿ ಗಣ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ನಮ್ಮ ನಿಮ್ಮೆಲ್ಲರಿಗೂ ಆಶೀರ್ವಚನ ಮಾಡತಕ್ಕಂಥ ಶ್ರೀ ಬ್ರಹ್ಮನೇಶ್ವರ ಸದ್ಗುರು ನಿಜಗುಣ ಶಿವಯೋಗಿಗಳಪ್ಪವರ ಪವಿತ್ರ ಪಾದಕ್ಕೂ ಭಕ್ತಿಪೂರ್ವಕ ನಮಸ್ಕರಿಸಿ, ಸುಮುಖಪದ ಮಠದ ಒಡೆಯರಾದಂಥ ಶ್ರೀ ಬ್ರಹ್ಮನೇಶ್ವರ ಸದ್ಗುರು ಅಭಿನವ ಶಿವಾನಂದ ನಮಸ್ಕರಿಸಿ, ಸಂಚಾಲಕತ್ವವನ್ನು ವಹಿಸಿ ನಮ್ಮ ನಿಮ್ಮೆಲ್ಲರಿಗೆ ಭಕ್ತಿಯಿಂದ ಶ್ರದ್ಧೆಯಿಂದ ತಿಳಿಸಿ, ಯಾವ ಜನರನ್ನ ಉದ್ಧಾರ ಮಾಡೋಗೋಸ್ಕರವನ್ನ ಮಾತನ್ನು ಹೇಳ್ತಕ್ಕಂಥವ್ರು ಯಾರು ಅಂದ್ರೆ ಪರಮ ಪೂಜ್ಯ ವಿದ್ಯಾನಂದ ಮಹಾಪೂಜ್ಯರ ಜೀವಿತವನ್ನು ನಮಸ್ಕರಿಸಿ, ಇಲ್ಲಿ ತಿಂಗಳ ಪರ್ಯಂತರವಾಗಿ ಸಾಕಷ್ಟು ಭಕ್ತರು ಕೂಡ ಪೂರ್ಣ ಮಾಡಿದ್ರು ಕೂಡ ತಮ್ಮ ಕ್ರಮವನ್ನ ಬದ್ಧವಾಗಿ ಮಾಡಿದವರು ಯಾರು ಅಂದ್ರೆ ನಮ್ಮ ತೋರಣಗಟ್ಟಿಯ ಗುರುಗಳಾದಂಥ ಮನುಷ್ಯ ಗುರುಗಳು ಪವಿತ್ರ ಪಾದಕ್ಕೂ ಭಕ್ತಿ ಕೊಡಬೇಕು. ಯಾಕಂದ್ರೆ ಅವರು ಒಂದಿನ ಬಿಟ್ಟಿಲ್ಲ, ಕ್ರಮಬದ್ಧವನ್ನ ದೇವಿ ಪುರಾಣವನ್ನು ಹೇಳಿದ್ದಾರೆ. ಅಂಥವರಿಗೂ ನಾನು ಇನ್ನೂ ನಮಸ್ಕಾರ ಮಾಡಿ, ಇನ್ನು ಮೇಲೆ ನಮ್ಮ ಸುಪುತ್ರಪ್ಪ ಶಾಸ್ತ್ರಿಯವರಿಗೂ ಈ ವೇದಿಕೆಯಲ್ಲಾಗಿದ್ದಂಥ ಮಾತೋಶ್ರೀ ಹೃದಯ ತಾಯಿಯವರಿಗೂ, ಯಲ್ಲಮ್ಮ ತಾಯಿಯವರಿಗೂ ಹಾಗೂ ಸುವರ್ಣಮ್ಮ ತಾಯಿಯವರಿಗೂ, ನಿರಂಜನಮ್ಮ ತಾಯಿಯವರಿಗೂ ಎಲ್ಲ ಮಾತೆಯರಿಗೂ ಪವಿತ್ರ ಪಾದಕ್ಕೆ ನಮಸ್ಕರಿಸಿ, ನಮ್ಮ ಲಿಂಗಾನಂದ ಶರಣರಿಗೂ ಕೂಡ ಅನಂತ ನಮಸ್ಕಾರ ಸಲ್ಲಿಸಿ, ಸಂಗೀತ ಬಳಗಕ್ಕೂ ತಬಲಾಜಿ ಬಳಸುವವರಿಗೂ ಕೂಡ ನಮ್ಮ ವೇದಮೂರ್ತಿ ಹಿರೇಮಠದ ಮಹಾಸ್ವಾಮಿಗಳಾದಂಥ ಗುರುದ್ರಯ ಅಜ್ಜರು ಕೂಡ ಪವಿತ್ರ ಪಾದಕ್ಕೆ ನಮಸ್ಕರಿಸಿ, ಎಲ್ಲ ಪೂಜ್ಯರಿಗೂ ಎಲ್ಲ ಗುರು ಹಿರಿಯರಿಗೂ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲ ಅಕ್ಕನ ವರ್ಗದವರಿಗೂ ನಮಸ್ಕರಿಸಿ, ಅವರಿವರೆನ್ನಡೆ ಎಲ್ಲರ ಚೈತನ್ಯಕ್ಕೆ ಸಾಕ್ಷಿ ಸ್ವರೂಪನಾಗಿ ಬೆಳಗಲ್ಪಡುವಂತ ಪರಮಾತ್ಮ ನಮಸ್ಕರಿಸುವೇ. ಇವತ್ತಿನ ಅಧಿಕರಣ ವಿಷಯ ಏನು? ಬಹಳ ಸುಂದರವಾದ ಮಾತನ್ನ ಇದ್ದಾರೆ. ದಿನವೊಂದ ಏನಪ್ಪಾ ಅಂದ್ರೆ ಮಾತುಗಳನ್ನ 22ಗಳನ್ನ ಸೂತ್ರ ಅದಾವ. ಉಂಟೆ ಉಂಟೆ ನುಂಟೆ ಅಂತೇಳಿ ಯಾಕದ ಉಂಟೆ? ಮನುಷ್ಯನಿಗೆ ಕ್ರಮ ತಪ್ಪಿ ನಡೆಯುವುದರ ಕಷ್ಟ ಮೀನುಂಟೆ ಅಂತ ಇವತ್ತಿನ ಪದ್ಯಗಳು ಇರ್ತಾರೆ. ಕ್ರಮ ಅಂತ ಎದಕ್ಕೆ ಕ್ರಮ ಅಂದ್ರೆ ಬಿಟ್ಟು ಬಿಡದ ಮಾಡ್ತಕ್ಕದ್ದು. ಕ್ರಮ ತಪ್ಪುದಂದ್ರೆ ಏನು ಅಂತ ಕೇಳಿದ್ರೆ, ಬಾಲ್ಯದಲ್ಲಿ ಹುಡುಗ ಶಾಲೆಗೆ ಹೆಸರು ಹಚ್ಚಿ ಹೊಲಕ್ಕೆ ಹೋಗ್ಯಾನ, ಶಾಲೆ ಬಿಟ್ಟು ಹೊಲಕ್ಕೆ ಹೋಗ್ಯಾನ. ಎಲ್ಲಿ ಹಚ್ಚಾನ? ಶಾಲೆಗೆ ಹೆಸರು ಹಚ್ಚಾನ. ಮುಂದ ಗಣ ಮೇಸಕ್ ಹೋಗ್ಯಾನ. ಒಳ್ಳೆ ಒಂದಿನ ಶಾಲೆಗೆ ಹೋಗಿಲ್ಲ, ಪೇಪರ್ ಬರೆಯಕ್ ಕರೆದಾರ ಅವನ್ನ. ಏನ್ ಬರಿಬೇಕವ ಹೇಳ್ರಿ? ಶಾಲೆಗೆ ಹೋಗಿಲ್ಲ, ಕ್ರಮ ತಪ್ಪಿಸಿ ಬಿಟ್ಟಾನ. ಮುಂದೆ ಏನಾಯ್ತು ಅಂತ ಕೇಳಿದ್ರ ಅವನ ಆಯುಷ್ಯ ಎಲ್ಲ ಹಾಳಾಗಿ ಹೋಗ್ತು. ವಿದ್ಯೆ ಹೋಯಿತು, ಬುದ್ಧಿ ಹೋಯಿತು. ಒಂದು ಕ್ರಮ ಅದ, ಅಧಿಕ ಮಾಸ ಒಂದು ಕ್ರಮ ಅದ, 32 ದಿವಸ 31 ದಿವಸ ಕ್ರಮ ಅದ. 8 ಗಂಟೆಗೆ ಜಪಕ್ಕೆ ಬರಿ ಅಂದ್ರೆ 8 ಗಂಟೆಗೆ ಬರಬೇಕು. ಅದ್ಯಾಕ್ರಿ ನಾ 10 ಗಂಟೆಗೆ ಬಂದ್ರೆ ಮತ್ತೊಬ್ಬರಿ ಸಿಗ್ತಾವ. ಹೋಗ್ತದ ಕ್ರಮ. ಅವ್ರಿಗೆ ಫಲ ಸಿಗಂಗಿಲ್ಲ, ಕಷ್ಟ ಆಗ್ತದ. ಸಂಸಾರದಲ್ಲಿ ಇದ್ರೂ ಕೂಡ ಏನ್ ಮಾಡಬೇಕು? ಕ್ರಮಬದ್ಧವಾಗಿ ಮಾಡಬೇಕಾಗ್ತದೆ. ಯಾವ ಹೊತ್ತಿಗೆ ಏನ್ ನೋಡಬೇಕು, ಯಾವ ಹೊತ್ತಿಗೆ ಹೆಂಗ್ ಕುಂಡಿರ್ಬೇಕು, ಯಾವ ಹೊತ್ತಿಗೆ ಭೂಮಿಗೆ ಹೋಗ್ಬೇಕು, ಯಾವ ಹೊತ್ತಿಗೆ ಬೀಜ ಹಾಕ್ಬೇಕು ಅಂದಾಗ ಯಾವತ್ತ ಹಸಿ ಇರ್ತದ ಅವತ್ತ ಭೂಮಿಗೆ ಬೀಜ ಹಾಕಿದ್ರ ಏನಾಗ್ತದ? ಫಲ ಕೊಡ್ತದ. ಆ ಭೂಮಿ ಯಾವಾಗ ಹದ ಬಂದಿರ್ತದ ಅವಾಗ ಬಿತ್ತಿರ ಅಂದ್ರ ಅದು ಭೂಮಿ ಫಲ ಕೊಡ್ತದ. ಮತ್ತ ಕ್ರಮ ಅಂದ್ರೆ ಏನ್ರಿ ಅಂತ ಕೇಳಿದ್ರೆ, ಹುಟ್ಟಿ ಬಂದ ಬೆಳಕ ಏನೇನು ಸಾಧಿಸ್ಬೇಕು ನಾವು?
ವಿದ್ಯೆವನ್ನು ತಗೋಬೇಕಾದ್ರೂ ಬಾಲ್ಯದಲ್ಲಿ ಬೇಕು, ಮದುವೆ ಮಾಡಿಕೊಂಡು 4 ಮಕ್ಕಳು ಹಡಿಬೇಕಾದ್ರೂ ವಯಸ್ಸಿನಲ್ಲಿ ಬೇಕು. ಅದಕ್ಕೆ ಹೇಳ್ತಾರೆ ಅವರು, ಮನುಷ್ಯನಿಗೆ 4 ಆಶ್ರಮಗಳದ. ಯಾವ್ಯಾವು? ಬ್ರಹ್ಮಚಾರಿ, ಗೃಹಸ್ಥಾಶ್ರಮಿ, ವಾನಪ್ರಸ್ಥ, ಸನ್ಯಾಸಿ. ಬ್ರಹ್ಮಚಾರಿ ಎಷ್ಟು ವರ್ಷ ಅಂದ್ರೆ 25 ವರ್ಷ. ಅದರ ಮೇಲೆ ಬ್ರಹ್ಮಚಾರಿ, ಏಕ ಬ್ರಹ್ಮಚಾರಿ ಬೇರೆ. ಗೃಹಸ್ಥಾಶ್ರಮಿ ಅಂದ್ರೆ ಮದುವೆ ಮಾಡಿಕೊಂಡು ಮಕ್ಕಳು ಹಡಿದು ತನ್ನ ಸಂಸಾರದಲ್ಲಿ ಇದ್ದುಕೊಂಡು ಮಾಡೋದು ಒಂದು ಕ್ರಮ. ವಾನಪ್ರಸ್ಥ ಅಂದ್ರೆ ಅವನು ಮಠದ ಕಡೆ ಬಂದು ಶಾಸ್ತ್ರ ಪುರಾಣವನ್ನು ಕೇಳೋದು ಒಂದು ಕ್ರಮ. ಸುಮ್ಮನೆ ಕಟ್ಟಿಗೆ ಕುತ್ಕೊಂಡು ಎಲ್ಲ ಹಾಳು ಮಾಡ್ಕೊಂಡು ಈತ ಮಠಕ್ಕೂ ಬರಲಿಲ್ಲ, ಈತ ಮನೆಯಾಗೂ ಇರಲಿಲ್ಲ ಅಂದ್ರೆ ಅವ್ರಿಗೆ ಏನಿಸ್ಕೊಳ್ಳಿ. ಇನ್ನ 75 ವರ್ಷದಿಂದ ಸನ್ಯಾಸಾಶ್ರಮ ಮಾಡ್ತಕ್ಕದ್ದೆಲ್ಲ ಮುಗಿದು ಹೋಗಿರ್ತದ. ನಾವೇನ್ ಮಾಡ್ಬೇಕಂದ್ರ ಶಿವ 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 ಅಂತ ಕುಂಡ್ರಬೇಕಾಗ್ತದೆ. ಇದಕ್ಕಾಗಿ ಇನ್ನ ಪಾರಮಾರ್ಥ ಸಾಧಿಸಬೇಕಾದ್ರೂ ಕೂಡ ಕ್ರಮಬದ್ಧ ಬರಬೇಕಾಗ್ತದ. ಭಜನಿ ಪದ ಹಾಡ್ಬೇಕಾದ್ರೆ ಪದಕ್ಕೊಂದು ನುಡಿ ಹೊಲಕ್ಕೊಂದು ಸಿವಿಡಾತಂದ್ರ ಇಲ್ರಿ ಆಚಾರ ಒಂದ ನುಡಿ ಬರ್ತಂದ್ರ ಅದಕ್ಕೇನಂತ ಕ್ರಮ ಅಂತಾರೇನ್ರಿ? ಅನ್ನಕ್ ಬರಂಗಿಲ್ಲ. ಪೂರ್ತಿ ಇರ್ಬೇಕದು. ಆ ಪದ ಹಾಡಿದ್ರೆ ಪೂರ್ಣ ಆಡಂಗಿದ್ರೆ ಆಡ್ಬೇಕ. ಇಲ್ರಿ ಒಂದ ನುಡಿ ಬರ್ತಂದ್ರ ಕ್ರಮ ತಪ್ಪು. ನನಗೆ ಅರ್ಥಾಳ ಬರ್ತೀರಿ ಆಚಾರ, ನನ್ನ ಹೆಸರು ಬರೆಯಕ್ಕೆ ಅರ್ಥಾಳ ಬರ್ತಂದ್ರೆ ಅಸಹ್ಯ ಆಗತ್ತ, ಕುಲ ಆಗತ್ತ. ಇದೊಂದು ಅಷ್ಟ ಕೊಡ್ತೀನಿ ನಿಮ್ಗ. ಮದುವೆ ಮಾಡ್ಬೇಕಾದ್ರೆ ಎಷ್ಟು ವಯಸ್ಸ್ರಿ? ಸರ್ಕಾರ ಮಾಡಿರ್ತಕ್ಕ ಎಷ್ಟು? 21 ಗಂಡು ಮಕ್ಕಳಿಗೆ, 18 ವರ್ಷ ಹೆಣ್ಣು ಮಕ್ಕಳು. ಇದನ್ನ ಕ್ರಮ ಮಾಡ್ಯಾರ. ಬಾಲ್ಯದಲ್ಲಿ ಮಾಡಿದ್ರು ಕೂಡ ಕ್ರಮ ತಪ್ತದ. ಬೇಡ ಒಂದು 40 ವರ್ಷ ಆದ್ಮೇಲೆ ಮಾಡಿದ್ರೆ ಮಕ್ಕಳಕ್ಕವನ್ರಿ ಆಗುದಿಲ್ಲ. ಒಬ್ಬ ಹೇಳ್ತಾರೆ ನಿಮಗ ಕ್ರಮದ ಬಗ್ಗೆ. ಕನ್ಯೆ ನೋಡಕ್ ಬಂದಂತ ಎಷ್ಟು? 18 ವರ್ಷದ ಹೆಣ್ಣು ಮಗಳು, ಇವ್ 21 ವರ್ಷ ಆಗಿತ್ತು. ಕನ್ಯೆ ನೋಡಕ್ ಹೋಗ್ಯ. ಕನ್ಯಾ ಮನಸ್ಸಿಗೆ ಬಂತು. ಆದ್ರ ಅವ ಏನ್ ಮಾಡಿದ? ಇನ್ನು 4 ದಿನ ಬಿಟ್ಟು ತಿಳಿಸ್ತೀನಿ ಅಂತ ಊರಿಗೆ ಬಂದ. ಬಿಟ್ಟು ಏನ್ ಮಗಿದ್ದ 4 ದಿನದ ಮತ್ತೊಬ್ಬ ಬಂದ. ಅವನು ಹಣ್ಣಿಟ್ಟು ನೋಡಿದ. ಈ ಕನ್ಯೆ ನನಗೂ ಮನಸ್ಸಿಗೆ ಬರ್ತಾ ಅಂದ. ಆ ನಂತರ ಮೊದಲಿಟ್ಟ ಬಂದ. ನಾ ಮೊದಲು ಹಣ್ಣಿಟ್ಟು ಬಂದಿನ ಅಕ್ಕಿಗೆ, ನಾ ಮಾಡ್ಕೊಂತೀನಿ ದಿವ ಅಂದ. ಚಿಕ್ಕ ತಗೊಂಡವೇನಿಂದ ನಾನು ಇಟ್ಟೇನಲ್ಲ, ನಾನು ಮಾಡ್ಕೊಂತೀನಿ. ಇಬ್ರು ಕಕ್ಕಿ ಬೆಳಾಕ. ಎದಕ್ಕ? ಕನ್ಯಕ್ಕ ಕಕ್ಕಿ ಬಿದ್ದು ಏನ್ ಮಾಡಿದ್ರ ಅಂದ್ರ ಅದು ನ್ಯಾಯ ಕೋರ್ಟಿಗೆ ಹೋಗ್ತು. ಯಾವ ಕೋರ್ಟಿಗೆ ಎಷ್ಟು ವರ್ಷ ಹೋಗ್ತಂದ್ರ 60 ವರ್ಷ ಆಗಿರಬೇಕು ನ್ಯಾಯ. 60 ವರ್ಷದಿಂದ ಆ ಮುದುಕಿ ಕರೆದ್ರತ್ತಾಕಿ ಬಾಯಾಗ ಹಲ್ಲಿದ್ದು ಕೂದೆಲ್ಲ ಧಳಕಾಗಿತ್ತು. ಕನ್ಯೆ ಕರ್ಕೊಂಡ್ಬರ್ರಿ ಅಂದಂತ ವಕೀಲ ಕರ್ಕೊಂಡ್ ಆಕಿ ಬಡಿಗೆ ಇಟ್ಕೊಂಡ ಯಾರಪ್ಪ ನನ್ನ ಮೊಮ್ಮಕ್ಕಳು ಅಂತ ಬಂದು ಹೊಲ ಕಣಕತ್ತೇನ್ರಿ? ಮಕ್ಕಳ ಕರ್ಣ ಹೇಳ್ರಿ, ಯಾರು ಮದುವೆ ಕರನ್ರಿ? ಹಾಗೆ ಗೊತ್ತಾ? ಏನ್ ಕ್ರಮ ತಪ್ಪೈತಿ? ಕ್ರಮ ಸುತ್ತೈತ್ರಿ ಹೇಳ್ರಿ. ಅರಿ ಇದಕ್ಕೇನಂತಾರ? ಕ್ರಮ ತಪ್ಪಿ ನೋಡಿದ ಕಷ್ಟವೇನಂತೆ. ಕ್ರಮ ತಪ್ಪು ಹೋತಿಲ್ರಿ. ಹಂಗ ಪಾರಮಾರ್ಥ ಮಾಡ್ಬೇಕಾದ್ರು ಬಾಲ್ಯದಲ್ಲಿ ಬಂದು ಗುರುಗಳ ಹತ್ರ ಅಪರ ಒಂದಿನ ಶಾಸ್ತ್ರ ಕಲಿದು ಮರ್ದಿಸ್ ನೋಡಿ ಹೊಲಕ್ ಹೋಗುದು. ಒಂದಿನ ಹೊಲಕ್ ಹೋಗುದ್ರಿ. ಯಾಕೆ ಹುಡುಗ ನೀನ್ ಯಾಕೆ ಬರಲಿಲ್ಲ? ಯಪ್ಪ ಹೊಲಕ್ ಹೋಗಿದ್ದೆ. ಬರೇ ಸುಳ್ಳು ಹೇಳುದು. ಗುರುಗಳು ಸತ್ಯ ಸುಳ್ಳು ಹೇಳ್ತಾರೆ. ಯಾಕಂದ್ರೆ ಕುಂಟಿ ನೆಪ ಹೇಳ್ತಾರ. ಸಾಲಾಗೂ ಸುಳ್ಳು ಹೇಳ್ತಾರ, ಭಾಳ ಸುಳ್ಳು ಹೇಳ್ತಾರ. ಒಂದು ಹುಡುಗರು ಭಾಳ ಸುಳ್ಳು ಹೇಳ್ತಾರೆ. ಹೆಂಗ್ ಹೇಳ್ತಾರಂದ್ರ ಅದರ ಸರ ನಾವ್ ಲೇಟ್ ಆಯ್ತ್ರಿ, ನಮ್ಮ ಅಪ್ಪ ಪೂಜೆ ಕುಂತಿದ್ರಿ, ನಾ ಪತ್ರಿ ಹೇಳಕ್ ಬದಲ್ರಿ, ನನಗೆ ಇದ್ಯಾಕೆ ಬರ್ಲಿಲ್ರಿ, ಮನೆಗೆ ಹೋದ್ ನಿಚ್ಚುಡಿ ತಂದು ಹಚ್ಚಿ ಹಿಡಿದು ಬಂದು ನೋಡ್ಲಂತ. ಸುಳ್ಳು ಹೇಳಾಕ ಬರಕ್ಕ. ಹಾಗೆ ಇದು ಯಾಕಂದ್ರೆ ಕ್ರಮಬದ್ಧವಾಗಿ ಕಲಿಬೇಕಾದ್ರ, ಪ್ರವಚನ ಕಲಿಬೇಕಾದ್ರ ಗುರುಗಳು ಒಂದು ಪಾಠ ಹಾಕಿಕೊಟ್ಟಿದ್ರು. ಹೆಂಗಂದ್ರ ನಿಮ್ಮೊಂದು ಹೇಳ್ತೀನಿ ನಿಮಗ, ಶಾಲಿ ಕಲಿಬೇಕಾದ್ರೆ ಮೊದಲೇಕ ಅಂಕ್ಲಿಪ್ ಓದ್ಬೇಕು. ಏನ್ ಮಾಡ್ಬೇಕು? ಅಂಕ್ಲಿಪ್ ಓದಲಾರ ಶಾಲಿ ಬರಂಗಿಲ್ಲ. ಪಾರಮಾರ್ಥ ಸಾಧಿಸ್ಬೇಕಾದ್ರೆ ಪಂಚಕರ್ಣಿ ಓದ್ಬೇಕು. ಪಂಚಕರ್ಣಿ ಓದಿಕ ಶಾಸ್ತ್ರ ಬರಂಗಿಲ್ಲ. ಯಾವುದು ಪಾರಮಾರ್ಥಕ ಪಂಚಕರ್ಣಿ ಇರ್ಬೇಕು. ಸಂಸಾರಕ್ಕೆ ಬಂಗಾರ ಇರ್ಬೇಕು. ಬಂಗಾರ ಇದ್ರೆ ಎಲ್ಲಾರು ಅಕ್ಕಿ ಇಟ್ಟು ರೊಕ್ಕ ಕೊಡ್ತಾರ. ಪಂಚಕರ್ಣಿ ಅಭ್ಯಾಸ ಆಗಿತ್ತಂದ್ರ ನಮ್ಮ ಅಮ್ಮ ಹೇಳಿದ್ರು, ನಿರಂಜನಮ್ಮ ಆಕೆ ಪಂಚಕರ್ಣಿ ಅಭ್ಯಾಸ ಆಗೈತಿ. ಪಂಚಕರ್ಣಿ ಅಭ್ಯಾಸ ಆಗ್ತಂದ್ರ ಪ್ರವಚನ ಹೇಳಕ್ ಬರ್ತದ. ಯಾಕಂದ್ರೆ ಪಾರಮಾರ್ಥಗಿರುವುದು ಪಂಚಕರ್ಣಿ. ಪಂಚಕರ್ಣಿ ಅಂದ್ರೆ ಒಂದೇ, ವಿಚಾರ ಚಂದ್ರೋದಯ ಅಂದ್ರೆ ಒಂದೇ. ಅಲ್ಲೇ ಅವ್ರ ಇಂದ್ರಿಯಗಳನ್ನ ಹೇಳ್ತಾರ. ಅದನ್ನ ಯಾರು ಅಭ್ಯಾಸ ಮಾಡ್ಯಾರ ಅದು ಪಾರಮಾರ್ಥ ಬರ್ತದ. ಆ ಪಾರಮಾರ್ಥ ಕಲಿಬೇಕಾದ್ರೆ ಗುರುಗಳ ಹತ್ರ 8 ದಿವಸ